ನಮಸ್ಕಾರ. ಕಿರಿಕೀರ್ತಿ ಅಂತ. ಈ ಹಿಂದೆ ನಾನು ಮಲ್ಟಿಪ್ಲೆಕ್ಸ್ ಬಗ್ಗೆ ಅವಾಗ ಧ್ವನಿ ಎತ್ತಾ ಇದ್ದೆ. ಈಗ ಮತ್ತೆ ಯಾಕಂದ್ರೆ ಇದು ಬಿಡಂಗಿಲ್ಲ ಸ್ವಾಮಿ, ಮಾಡಲೇಬೇಕು ಏನಾದರೂ ಒಂದು ಇದಕ್ಕೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕೆಲವರು ದೊಡ್ಡ ದೊಡ್ಡ ಮಹಾನ್ ಭಾವರು ಕೆಳಗಡೆ ಕಮೆಂಟ್ ಹಾಕಿದ್ರಿ ಓದ್ಸಲ, ನೀನ್ ಯಾಕೆ ಅಷ್ಟಿದ್ರೆ ಅಲ್ಲಿಗೆ ಹೋಗ್ತೀಯಾ, ಅಲ್ಲಿರೋದೇ ಹಂಗೆ, ಅಲ್ಲಿನ ರೂಲ್ಸೇ ಹಂಗೆ, ಅಲ್ಲಿನ ರೆಗ್ಯುಲೇಷನ್ನೇ ಹಂಗೆ, ಅಲ್ಲಿ ಲಕ್ಸುರಿ ಇರುತ್ತೆ, ಮಾಮೂಲಿ ಟೀ ಅಂಗಡಿಲಿ ಕೊಡೋದು ರೇಟಿಗೆ ಅಲ್ಲೇ ಕೊಡಬೇಕಾಗುತ್ತಾ, ಹಂಗೆ ಹಿಂಗೆ ಅಂತ. ಸ್ವಾಮಿ ಅದಕ್ಕೊಂದು ಇತಿಮಿತಿ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಒಂದು 400 ml ಪೆಪ್ಸಿಗೆ ಎಷ್ಟು ಸ್ವಾಮಿ ರೇಟ್ ಹೊರಗಡೆ? 20 ರೂಪಾಯಿ. 20 ರೂಪಾಯಿ ಅಲ್ವಾ 400 mlಗೆ? 100% ಎಕ್ಸ್ಟ್ರಾ ತಗೋತಾರ? ಒಂದು PVR ಒಳಗೋ ಒಂದು ಐನಾಕ್ಸ್ ಒಳಗಡೆನೋ ತಗೊಳ್ಳಿ, ಸಂತೋಷ. ಎಷ್ಟಾಯ್ತು? 40 ರೂಪಾಯಿ ಅಲ್ವಾ? 40 ರೂಪಾಯಿ ಕೊಟ್ಟರೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಓ ಇಲ್ಲಿ ಬಿಡಪ್ಪ, ಇಲ್ಲಿ ಬೇರೆ ಯಾವುದೂ ಇಲ್ಲ, ಇರೋದೇ ಇದೆ, ಕರ್ಮ, ತಿನ್ಬೇಕು, ಕುಡಿಯೋಣ. 200% ಎಕ್ಸ್ಟ್ರಾ ತಗೊಳ್ಳಿ. ಏನಕ್ಕೆ? ಪಾಪ ಅವ್ರು AC ಹಾಕಿರ್ತಾರಲ್ಲ, ಜನಗಳು ಹೇಳ್ತಾರಲ್ಲ, ಅಲ್ಲಿ AC ಹಾಕಿರ್ತಾರೆ, ಚೆನ್ನಾಗಿಡಲ್ವಾ ನಮ್ಮನ್ನ ಸಿನಿಮಾ ನೋಡ್ಬೇಕಾದ್ರೆ? ಹಂಗಾಗಿ ಪಾಪ ಅವರಿಗೆ ತುಂಬಾ ಕಷ್ಟ. ಇಲ್ಲ ಅಂದ್ರೆ ತಗೊಂಡಿಲ್ಲ ಅಂದ್ರೆ ಇನ್ನೊಂದು 100% ಎಕ್ಸ್ಟ್ರಾ. ಅಲ್ಲಿಗೆ ಎಷ್ಟಾಯ್ತು ಸ್ವಾಮಿ? 60 ರೂಪಾಯಿ ಆಯ್ತಾ? 200% ಎಕ್ಸ್ಟ್ರಾ ಆದ್ರೆ 60 ರೂಪಾಯಿ ಆಯ್ತಾ? ಸಮಾಧಾನ ಆಗಲ್ಲ. ಅಯ್ಯೋ ಏನ್ರಿ ಹಿಂಗ್ ಮಾತಾಡ್ತೀರಾ? ಅವ್ರೇನ್ ಕಸ ಗುಡ್ಸೋದ್ ಬೇಡವಾ? ನಾವೆಲ್ಲ ಅಲ್ಲೇ ಪಾಪ್ಕಾರ್ನ್ ತಿಂದು ಕೆಳಗೆ ಹಾಕಿರ್ತೀವಿ, ಅವರೆಲ್ಲ ಗುಡ್ಸೋದ್ ಬೇಡವಾ? ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ? ಒಬ್ಬೊಬ್ರು 20 ರೂಪಾಯಿ ಎಕ್ಸ್ಟ್ರಾ ಕೊಡಿ. ಆಯ್ತು, ಇನ್ನೊಂದು 100% ಎಕ್ಸ್ಟ್ರಾ. ಎಷ್ಟಾಯ್ತು ಸ್ವಾಮಿ? 80. ಬರೀ ಕಸ ಹೊಡೆದ್ಬಿಟ್ರೆ ಸಾಕಾ? ನೆಲ ವರ್ಷಕ್ಕೆ ಯಾವನ್ ಬರ್ತಾನೆ? ಅದಕ್ಕೂ ನಮ್ಮ ಹತ್ರನೇ ಇಸ್ಕೊಳ್ಳೋದವರು, ಅದಕ್ಕೂ ಕೊಡಬೇಕು ಅಂತ ಕೆಲವ್ರು ಹೇಳ್ಬೋದು. ಆಯ್ತು ಸ್ವಾಮಿ, ಇನ್ನೊಂದು 100% ಎಕ್ಸ್ಟ್ರಾ. ಎಲ್ಲಿಗೆ ಬಂತು ಸ್ವಾಮಿ? 80 ರೂಪಾಯಿ ಆಯ್ತಾ? ಇನ್ನೇನು ಸ್ವಾಮಿ, ರೂಮ್ ಫ್ರೆಶ್ನರ್ ಹೊಡಿಯಲ್ವಾ? ಗಮ್ಮಂತ ಇರಲ್ವಾ ಒಳಗಡೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋದಾಗ? ಹಂಗಾಗಿ ಇನ್ನೊಂದು 20 ರೂಪಾಯಿ ಎಕ್ಸ್ಟ್ರಾ. ಆಯ್ತು ಸ್ವಾಮಿ, 100 ರೂಪಾಯಿಗೆ ಬಂತು. 400% ಎಕ್ಸ್ಟ್ರಾ. ಇನ್ನೂ ಸಮಾಧಾನ ಆಗಿಲ್ಲ ಸ್ವಾಮಿ, ಇನ್ನೂ ಸಮಾಧಾನ ಆಗಿಲ್ಲ. ಇನ್ನೇನಕ್ಕೆ ಸ್ವಾಮಿ ಸೇರಿಸ್ಕೊಂಬೋದವರು? ಅಲ್ಲಿ ಪೆಪ್ಸಿ ನಮಗೊಂದು ಬಟನ್ ಒತ್ತುಬಿಟ್ಟು ಹಿಂಗೆ ಕಪ್ಪಲ್ಲಿ ಹಾಕ್ಬಿಟ್ಟು ಹಿಂಗೆ ಕೊಡ್ತಾನೆ, ಅದಕ್ಕೊಂದು 20 ರೂಪಾಯಿ. ಅಲ್ಲಿಗೆ ಎಷ್ಟಾಯ್ತು? 500% ಎಕ್ಸ್ಟ್ರಾ, 120 ರೂಪಾಯಿ. ಅಲ್ಲಿ ಕೆಳಗಡೆ ಟ್ರೇ ಇಟ್ಟಿರ್ತಾನಲ್ಲ ಮೋಸ್ಟ್ಲಿ, ಅದಕ್ಕೊಂದು 100% ಎಕ್ಸ್ಟ್ರಾ, 140. ಸ್ವಾಮಿ ಅವನು ಟ್ರೇ ಇಡೋದಕ್ಕೆ, ಬಿಟ್ ಕೊಡೋದಕ್ಕೆ, ಓಹೋ ಅಲ್ಲಿ ಟಾಯ್ಲೆಟ್ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತಾರಲ್ಲ. ಅಂದ್ರೆ ಇದು ಕಸ ಹೊಡೆಯೋದು, ನೆಲ ಒರೆಸೋದು, ರೂಮ್ ಫ್ರೆಶ್ನರ್ ಹಾಕೋದು ಥಿಯೇಟರ್ ಒಳಗಡೆಗೆ ಮಾತ್ರ. ಯಾಕಂದ್ರೆ ಪಾಪ್ಕಾರ್ನ್ ನಾವು ಟಾಯ್ಲೆಟಲ್ಲಿ ಕುತ್ಕೊಂಡು ತಿನ್ನಲ್ಲ ನೋಡಿ, ಅಲ್ಲಿಗೆ ಮಾತ್ರ. ನಾವು ಅಲ್ಲಿ ಹೋಗ್ಬಿಟ್ಟು ಉಚ್ಚ ಒಯ್ಯಕ್ಕೆ, ಕಕ್ಕ ಮಾಡೋಕ್ಕೆ ಅಂತ ಹೋಗ್ತೀವಲ್ಲ ಟಾಯ್ಲೆಟ್ ಅಲ್ಲಿ, ಅಲ್ಲೂ ಚೆನ್ನಾಗಿಟ್ಟಿರ್ತಾರಲ್ವಾ, ಅದಕ್ಕೊಂದು 100% ಎಕ್ಸ್ಟ್ರಾ. ಅಲ್ಲಿಗೆ ಟೋಟಲಿ 700% ಎಕ್ಸ್ಟ್ರಾ. 20 ರೂಪಾಯಿ ಪೆಪ್ಸಿಗೆ ನೀವು 160 ರೂಪಾಯಿ ಕೊಟ್ಟು ಕುಡಿಬೇಕು. ಅದರಲ್ಲಿ 1/4 ಬಾಟ್ಲು ಪೆಪ್ಸಿ, ಇನ್ನೊಂದು 1/4 ಬಾಟ್ಲು ಐಸು. ಯಾಕಪ್ಪ ಇಷ್ಟು ಐಸ್ ಹಾಕಿದ್ಯಾ ಅಂದ್ರೆ ಮಾತ್ರ ಅವನು ಅಲ್ವಾ ಕಡಿ ಅಂದ್ಬಿಟ್ಟು ಬೇರೆ ಚೇಂಜ್ ಮಾಡ್ಕೊಡ್ತಾನೆ. ಇಲ್ಲ ಅಂದ್ರೆ ಅದು ಇಲ್ಲ. ಏನ್ರಿ ಲೆಕ್ಕಾಚಾರ? ಯಾವನ್ರಿ ಇವ್ರಿಗೆಲ್ಲ ಕೇಳೋರು? ಏನ್ರಿ ಮಾಡ್ಬೇಕು? ಜನಸಾಮಾನ್ಯರ ಆ ಕಡೆ ಹೋಗಂಗೆ ಇಲ್ವಲ್ರಿ? ಒಂದು ಸಿನಿಮಾ ನೋಡಿ ಒಬ್ಬ ಹೊರಗಡೆ ಬರ್ಬೇಕು ಅಂತಂದ್ರೆ 600 ರೂಪಾಯಿ 700 ರೂಪಾಯಿ ಬೇಕಲ್ರಿ? ಯಾವನ್ರಿ ಸಿನಿಮಾ ನೋಡ್ತಾನೆ? ದುಡ್ಡಿದ್ದವರು ಹೋಗೋರು, ಅವರು ಯಾರಪ್ಪ ಹಿಂದಿ ಇಂಗ್ಲಿಷ್ ಸಿನಿಮಾ ನೋಡೋರು, ಅವ್ರು ಹೋಗ್ಬಿಟ್ಟು ನೋಡ್ತಾರೆ ಸ್ವಾಮಿ. ನಾವು ಕನ್ನಡ ಸಿನಿಮಾ ನೋಡೋರು ಹೆಂಗ್ ಸ್ವಾಮಿ? ಅಲ್ಲೋ ಗೊತ್ತಾಡೋದು ಮಲ್ಟಿಪ್ಲೆಕ್ಸ್ಗಳಲ್ಲೇ ಬೇಜಾನ್ ಶೋಗಳು, ಅಲ್ಲಿಗೆ ಹೋಗಿ ನೋಡ್ಬೇಕು ಅಂತಂದ್ರೆ ಇಷ್ಟಿಷ್ಟು ದುಡ್ಡು ಕೊಟ್ಟು ಹೋಗ್ಬೇಕು. ಪಾರ್ಕಿಂಗಿಗೆ ಎಕ್ಸ್ಟ್ರಾ ಚಾರ್ಜಸ್. ಆಯ್ತು, ಕೊಡ್ಲೇಬೇಕು ಬಿಡಿ, ಹಾಳಾಗೋಯ್ತು. ಅದನ್ನ ಬಿಟ್ಟು ಸಿನಿಮಾ ನೋಡೋದು ಬಿಟ್ಬಿಟ್ಟು ಇಷ್ಟಿಷ್ಟು ದುಡ್ಡು ಕೊಡಬೇಕು. ಮಕ್ಳು ಮರಿ ಕರ್ಕೊಂಡು ಹೋದ್ರೆ ಬಿಡ್ತಾರ? ಪಾಪ ಪಾಪ್ಕಾರ್ನು, ಪಾಪ ಪೆಪ್ಸಿ, ಪಾಪ ಐಸ್ ಕ್ರೀಮು, ಪಾಪ ಬರ್ಗರು, ಪಾಪ ಪಿಜ್ಜಾ, ಪಾಪ ಪಾನಿಪುರಿ ಕೇಳ್ತಾರೆ. ಎಲ್ಲದಕ್ಕೂ ಹಿಂಗ್ ಲೂಟ್ ಬಿಟ್ರೆ ಹೆಂಗ್ ಸ್ವಾಮಿ ಬದುಕದ ಜನ? ಲೆಕ್ಕಾಚಾರ ಇಲ್ವಾ? 20 ರೂಪಾಯಿ ಪೆಪ್ಸಿಗೆ 160 ರೂಪಾಯಿ ತಗೋತಿರಲ್ಲೋ? ಏನ್ರೋ ಮನುಷ್ಯ, ನೀವು ದುಡ್ಡು ಕೊಟ್ಟು ಕುಡ್ತೀರೇನ್ರೋ ಹೊರಗಡೆ ಹೋದ್ರೆ? ಹಂಗೆ ನೀವು ಕೇಳಲ್ವೇನ್ರೋ? ಅದಕ್ಕೊಂದು MRP ಬೇಡವೇನ್ರೋ? ಜನಗಳಾದ್ರೂ ಹೋಗ್ರಪ್ಪ, ಕೇಳ್ರಪ್ಪ. 4 ಸಲ ಹೋದಾಗೆಲ್ಲ ಟೇಬಲ್ ಕುಟ್ಟಿ ಬರ್ರಿ. ಯಾಕೆ ತಗತ್ತೀಯ ಅಂತ ಏನಾದ್ರೂ ಒಂದು ಮಾಡೋಣ. ಗೌರ್ಮೆಂಟ್ ಅವ್ರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ತರಕ್ ರೆಡಿನೇ ಇಲ್ಲ. ಮಾಡ್ಕೊಳ್ಳಿ, ಟ್ಯಾಕ್ಸ್ ಕಟ್ತೀರಾ. ಆಮೇಲೆ ಒಂದು ಬಿಲ್ ಕೊಟ್ಟಾರಪ್ಪ ಸಾಹೇಬ್ರು, ಇದ್ರಲ್ಲಿ ಏನಂದ್ರೆ ನಾನು ಕೊಟ್ಟಿರೋ ಅಮೌಂಟ್ಗೆ ಟೋಟಲ್ ಎಷ್ಟಾಗಿದೆ, ಎಷ್ಟು ಚೇಂಜ್ ವಾಪಸ್ ಕೊಡಬೇಕು ಅನ್ನೋದು ಮಾತ್ರ ಇರುತ್ತೆ ಅಷ್ಟೇ. ಬಿಟ್ರೆ ಇದರಲ್ಲಿ ಸರ್ವಿಸ್ ಟ್ಯಾಕ್ಸ್ ಎಷ್ಟು, ಸರ್ವಿಸ್ ಚಾರ್ಜಸ್ ಎಷ್ಟು, ವ್ಯಾಟ್ ಎಷ್ಟು, ಅವೆಲ್ಲ ಯಾವುದೂ ಇಲ್ಲ ಇದರಲ್ಲಿ. ಏನ್ ಲೆಕ್ಕಾಚಾರ? ಕ್ಯಾಶ್ ಮೆಮೋ ಅಂತೆ. ಏನ್ ಮೆಮೋನೋ ಏನ್ ಬಿಲ್ಲೋ ನಮ್ಮ ದೇವ್ರ ಹಣೆಗ್ಲೂ ಗೊತ್ತಿಲ್ಲ. ಇದೇನು ಅವ್ರಿಗೆ ಹೋಗುತ್ತೋ ಇಲ್ಲ ಟ್ಯಾಕ್ಸ್ ಕಟ್ತಾರೋ ಏನಾಗುತ್ತೆ ನಮ್ಮ ತಾಯಿ ಹಣೆಗ್ಲೂ ಅರ್ಥ ಆಗಲ್ಲಪ್ಪ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ರಿ, ಸರ್ಕಾರದವರಾದ್ರೂ ವ್ಯವಸ್ಥೆ ಮಾಡಿ. ಇಲ್ಲ ನಾವುಗಳೇನಾದ್ರೂ ಮಾಡೋಣ. ಇಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಇದೆ. ನಮಸ್ಕಾರ.